ಇವಿಎಂ 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 ಇದು ಪ್ರಜಾಪ್ರಭುತ್ವ ದೇಶಕ್ಕಂಟಿರೋ ಭೂತ. ಇವಿಎಂ ಹೋಗಬೇಕು, ಬ್ಯಾಲೆಟ್ ಪೇಪರ್ ಬರಬೇಕು ಅಂತ ಹೇಳಿ ರಾಜ್ಯದ ಐತಿಹಾಸಿಕ ಪ್ರಶ್ನೆಗೆ ಉತ್ತರ ಸಿಗ್ತಾ ಇವಿಎಂಗೆ ಸೆಡ್ಡು ಹೊಡೆದ ಸ್ಟೇಟ್ ಗವರ್ನಮೆಂಟ್. ಹಾಗಾದ್ರೆ ಇವಿಎಂಗೆ ರಾಜ್ಯ ಸರ್ಕಾರ ಸೆಡ್ಡು ಹೊಡೆದಿದೆ. ಇವಿಎಂಗೆ ಸೆಡ್ಡು ಹೊಡೆದ ರಾಜ್ಯ ಸರ್ಕಾರ, ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಯುಗ ಶುರುವಾಗುತ್ತಾ? ಸ್ಥಳೀಯ ಎಲೆಕ್ಷನ್ಗಳಿಗೆ ಬ್ಯಾಲೆಟ್ ಪೇಪರ್ ಬಳಕೆ ನಿಜಕ್ಕೂ ಪ್ರಾಯೋಗಿಕ ಆಗುತ್ತಾ? ಇವಿಎಂಗೆ ರಾಮ್ ರಾಮ್ ಹೇಳಿದ ರಾಜ್ಯ ಸರ್ಕಾರ. ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ, ಮಹತ್ವದ ನಿರ್ಣಯ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್, ಇನ್ನು ಮುಂದೆ ಇವಿಎಂ ಇರೋದಿಲ್ಲ. ಇವಿಎಂ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಮೊದಲಿನಿಂದಲೂ ಆರೋಪ ಮಾಡ್ತಾನೆ ಬಂದಿದೆ. ಈಗ ಇವಿಎಂ ವಿರುದ್ಧ ನೇರ ಸಮರ ಸಾರಿದ ಸಿದ್ದು ಸರ್ಕಾರ. ಇದಕ್ಕೆ ಬಿಜೆಪಿ ಜೆಡಿಎಸ್ನಿಂದ ತೀವ್ರ ವಿರೋಧ ಸಾಧ್ಯತೆ. ಬೇಳೆ ಬೇಯಲ್ವಲ್ಲ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ. ಇವಿಎಂಗೆ ಸೆಡ್ಡು ಹೊಡೆದಿದೆ ರಾಜ್ಯ ಸರ್ಕಾರ. ನೋಡಿ, ವಿರೋಧ ಪಕ್ಷದವರು ಅಭ್ಯಂತರ ಆಕ್ಷೇಪಗಳನ್ನು ವ್ಯಕ್ತಪಡಿಸಬಹುದು. ಅದಕ್ಕೆ ಅವರು ಕೊಡುವ ಕಾರಣ, ಯಾರು ಕಾಂಗ್ರೆಸ್ ಕೊಡೋ ಕಾರಣ, ಅವರ ರಾಜಕೀಯ ಬೇಳೆ ಬೇಯೋದಿಲ್ಲ, ಅವರ ಅಭ್ಯರ್ಥಿಗಳು ಅಕ್ರಮವಾಗಿ ಗೆಲ್ಲೋದಿಲ್ಲ, ಹಾಗಾಗಿ ಅವರು ಅದನ್ನ ವಿರೋಧಿಸೋ ಸಾಧ್ಯತೆಗಳಿದ್ದಾವೆ. ರಾಜ್ಯದಲ್ಲಿ ಮಾತ್ರ ಜಾರಿ ತರಬಹುದಾದಂಥ ವಿಚಾರ ಇವಿಎಂ. ಇನ್ನು ಇಡೀ ಭಾರತದಾದ್ಯಂತ ಕಾಂಗ್ರೆಸ್ ತೀರ್ಮಾನ ಮಾಡಿದ್ರೆ ಆಗಲ್ಲ. ಅದಕ್ಕೆ ಬೇರೆ ಬೇರೆ ತರಹದ ಕಾನೂನಿನ ರೀತಿ ರಿವಾಜುಗಳಿದ್ದಾವೆ. ಸೊ ಮುಂಬರುವ ಸ್ಥಳೀಯ ಎಲೆಕ್ಷನ್ ಅಂದರೆ ZP ಚುನಾವಣೆ ಆಗಿರಲಿ, BBMP ಚುನಾವಣೆ, ಈಗಾಗಲೇ ಗ್ರೇಟರ್ ಬೆಂಗಳೂರು ಜಾರಿಯಾಗಿದೆ. 5 ಮಹಾನಗರ ಪಾಲಿಕೆಗಳು ಕೂಡ ಆಯಾಯ ಸ್ಥಳ ವರ್ಗೀಕರಣ ಆಗಿ, ಜನಸಂಖ್ಯಾ ಆಧಾರದಲ್ಲಿ ವಾರ್ಡ್ಗಳು ವಿಂಗಡಣೆಯಾಗಿ 3 ತಿಂಗಳು ಗಡುವನ್ನು ಕೊಟ್ಟಿದೆ. ಆ 3 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಅಂತ್ಯವೂಗೊಂಡು ಗ್ರೇಟರ್ ಬೆಂಗಳೂರು ಅಧಿಕೃತವಾಗಿ, ಈಗಾಗಲೇ ಅಧಿಕೃತ ಆದರೂ ಕೂಡ 3 ತಿಂಗಳ ಬಳಿಕ BBMP ಕಳೆದು ಹೋಗಿ ಗ್ರೇಟರ್ ಬೆಂಗಳೂರಿನ ಹೊಸ ರೂಪವನ್ನು ರಾಜ್ಯ ನೋಡಬಹುದು. ಸೊ ಆ ಚುನಾವಣೆಯಲ್ಲೂ ಇವಿಎಂ ಬಳಕೆ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಆ ಚುನಾವಣೆಯಲ್ಲೂ ಬ್ಯಾಲೆಟ್ ಪೇಪರ್ ಬರುತ್ತೆ. ಸಾಂಪ್ರದಾಯಿಕ ಸೂತ್ರ, ಆ ಸೂತ್ರದ ಮುಖಾಂತರ ಅಕ್ರಮಗಳಾಗೋದಿಲ್ಲ. ನೋಡಿ, ಕಾಂಗ್ರೆಸ್ ಈ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಅದರದೇ ಆದ ಪೊಲಿಟಿಕಲ್ ಸ್ಟ್ರಾಟಜಿ ಇದೆ. ರಾಹುಲ್ ಗಾಂಧಿ ದೆಹಲಿಯಿಂದ ಓಡೋಡ್ಕೊಂಡು ಬಂದರು ಬೆಂಗಳೂರಿಗೆ. ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಳೆದ MP ಎಲೆಕ್ಷನ್ನಲ್ಲಿ ನಡೆದಿರಬಹುದಾದ ಇವಿಎಂ ಅಕ್ರಮದ ಬಗ್ಗೆ ದಾಖಲೆಗಳನ್ನು ತೋರಿಸಿದ್ರು, ಕಡತಗಳನ್ನು. ಆ ಕಡತಗಳಲ್ಲಿ ಬೇರೆ ಬೇರೆ ತರಹದ ಅಕ್ರಮಗಳ ವಾಸನೆ ಇದೆ ಅಂತ ಹೇಳಿ ರಾಹುಲ್ ಗಾಂಧಿನೇ ಹೇಳಿದ್ರು. ಸ್ಫೋಟಕ ಹೇಳಿಕೆ. ಗಟ್ಟಿ ಧ್ವನಿಯಲ್ಲಿ ಕಾಂಗ್ರೆಸ್ ಇವಿಎಂ ವಿರುದ್ಧ ಸಮರ ಸಾರ್ತಲೇ ಬಂದಿದೆ ಕಳೆದ 15 ವರ್ಷಗಳಿಂದ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಅಧಿಕಾರ ಅವಧಿ ಮುಕ್ತಾಯದ ನಂತರ ಯಾವಾಗ ನರೇಂದ್ರ ಮೋದಿ ಕೇಂದ್ರವನ್ನು ಆವರಿಸ್ತಾರೋ ಆಗಿನಿಂದ ಶುರುವಾದಂತಹ ಒಂದು ಕೂಗಿದು ಕಾಂಗ್ರೆಸ್ಸಿನದು. ಆಗಿನಿಂದ ಶುರುವಾದಂತಹ ಕೂಗು. ಇವಿಎಂನಲ್ಲಿ ದೋಷಗಳಿದ್ದಾವೆ. ಇವಿಎಂ ಅನ್ನೋದು ಒಂದು ರಾಜಕೀಯ ಪ್ರೇರಿತ ಯಂತ್ರ ಅಂತ ಕರೀತಾರೆ ಕಾಂಗ್ರೆಸ್ನವರು. ಹೇಗೆ? ಇವಿಎಂ ಮಷೀನ್ ಅನ್ನೋದು ರಾಜಕೀಯ ಪ್ರೇರಿತ ಮಷೀನು, ಯಂತ್ರ ಅಂತ ಕರೀತಾರೆ ಕಾಂಗ್ರೆಸ್ನವರು. ತಮಗೆ ಬೇಕಾದವರನ್ನ ಗೆಲ್ಲಿಸಬಹುದು, ತಮಗೆ ಆಗದವರನ್ನ ಸೋಲಿಸಬಹುದು. ಎಲೆಕ್ಷನ್ ಕಮಿಷನ್ ವಿರುದ್ಧವೇ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು, ಬರೀ ಬಿಜೆಪಿಯ ವಿರುದ್ಧ ಅಲ್ಲ. ಚುನಾವಣಾ ಆಯೋಗದ ವಿರುದ್ಧವೂ ಆರೋಪ ಮಾಡಿದ್ರು. ಸ್ವತಃ ರಾಹುಲ್ ಗಾಂಧಿಯೇ ಹೇಳಿಕೆ ಕೊಟ್ಟಂತ ವಿಚಾರ ಅದು. ರಾಜ್ಯದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಯುಗ ಶುರುವಾಗುತ್ತಾ? ಸ್ಥಳೀಯ ಎಲೆಕ್ಷನ್ಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಸಾಧ್ಯನಾ? ಇವಿಎಂಗೆ ರಾಮ್ ರಾಮ್ ಹೇಳಿದ ರಾಜ್ಯ ಸರ್ಕಾರ. ಸಿದ್ದು ನೇತೃತ್ವದ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ. ಈಗಾಗಲೇ ಕಾಂಗ್ರೆಸ್ ಇವಿಎಂಗೆ ಎಳ್ಳು ನೀರು ಬಿಟ್ಟಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಅರ್ಥಾತ್ ZP ಆಗಿರಲಿ, BBMP ಆಗಿರಲಿ, ಆ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಎಲ್ಲ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿದೆ. ಇವಿಎಂ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ಮೊದಲಿನಿಂದಲೂ ಆರೋಪ ಮಾಡ್ತಾನೆ ಬಂದಿತ್ತು. ಈಗ ಇವಿಎಂ ವಿರುದ್ಧ ನೇರ ಸಮರ ಸಾರಿದ ಸಿದ್ದು ಸರ್ಕಾರ. ಇದಕ್ಕೆ ಬಿಜೆಪಿ, JDS ಸೇರಿ ಅನೇಕ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸೋ ಸಾಧ್ಯತೆಗಳು ಅಲ್ಲೆಗಳೆಯುವಂತಿಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.